ಚೀನಾ ವಿಚಾರದಲ್ಲಿ ನಾವು ಮಾಡಿದ ತಪ್ಪನ್ನ ಇಂಡಿಯಾ ಜೊತೆ ಖಂಡಿತ ರಿಪೀಟ್ ಮಾಡಲ್ಲ. 20 ವರ್ಷಗಳ ಹಿಂದೆ ಚೀನಾಗೆ ನಮ್ಮ ಮಾರುಕಟ್ಟೆ ಬಿಟ್ಟುಕೊಟ್ಟು ಬೆಳೆಸಿದ್ವಿ. ಆದರೆ ಇವತ್ತು ಅವರೇ ನಮಗೆ ಹೊಡಿತಾ ಇದ್ದಾರೆ. ಆ ತಪ್ಪು ಮತ್ತೆ ಆಗಲ್ಲ. ಸ್ನೇಹಿತರೆ, ಇದು ಇತ್ತೀಚೆಗೆ ದಿಲ್ಲಿಯಲ್ಲಿ ಭಾರತದ ನೆಲದಲ್ಲಿ ನಿಂತುಕೊಂಡು ಅಮೆರಿಕದ ಉನ್ನತ ಅಧಿಕಾರಿಯೊಬ್ಬರು ಭಾರತಕ್ಕೆ ಇಂಡೈರೆಕ್ಟ್ ಆಗಿ ಹಾಕಿರೋ ಅಥವಾ ಡೈರೆಕ್ಟ್ ಆಗಿ ಹಾಕಿರೋ ಧಮಕಿ, ನಿಮ್ಮನ್ನ ಅಷ್ಟೆಲ್ಲ ಬೆಳೆಯಕ್ಕೆ ಬಿಡಲ್ಲ ಅಂಥೇಳಿ ಅಮೆರಿಕದ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಸ್ಟೇಟ್ ಕ್ರಿಸ್ಟೋಫರ್ ಲ್ಯಾಂಡೋ ಕೊಟ್ಟಿರೋ ಡೈರೆಕ್ಟ್ ಸ್ಟೇಟ್ಮೆಂಟ್. ಆದರೆ ಸ್ನೇಹಿತರೆ, ಇದು ಬರೀ ಭಾರತದ ವಿಚಾರ ಅಲ್ಲ. ಜಪಾನ್ನಿಂದ ರಷ್ಯಾ ತನಕ, ಬ್ರಿಟನ್ನಿಂದ ಆಸ್ಟ್ರೇಲಿಯಾ ತನಕ ಎಲ್ಲರ ವಿಚಾರದಲ್ಲೂ ಅಮೆರಿಕ ಇದೇ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಒಂದೆಡೆ ಭಾರತಕ್ಕೆ ಈ ಥರ ವಾರ್ನಿಂಗ್ ಕೊಡ್ತಾ ಇರೋ ಅಮೆರಿಕ, ಇನ್ನೊಂದು ಕಡೆ ಜಗತ್ತಿನಾದ್ಯಂತ ದಾದಾಗಿರಿ ಕೂಡ ಮಾಡ್ತಾ ಇದೆ. ಒಂದು ಕಡೆ ವೆನೆಜುವೆಲಾ ಮೇಲೆ ಆಕ್ರಮಣ, ಇನ್ನೊಂದು ಕಡೆ ಇರಾನ್ ಯುದ್ಧದಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡನ್ನು ಸುರಿತಾ ಇರೋದು. ಇಷ್ಟಾದರೂ ಅಮೆರಿಕಾಗೆ ಏನೂ ಟೆನ್ಷನ್ ಇಲ್ಲ, ಆರ್ಥಿಕತೆ ಕುಸಿಯೋ ಭಯ ಇಲ್ಲ, ದಿವಾಳಿ ಆಗ್ಬಿಡ್ತೀವ ಅನ್ನೋ ಆತಂಕ ಇಲ್ಲ. ಜಗತ್ತಿಗೆ ಅನ್ವಯ ಆಗೋ ಎಕನಾಮಿಕ್ಸ್ ಇವರಿಗೆ ಅನ್ವಯ ಆಗಲ್ಲ. ಅಮೆರಿಕದಲ್ಲಿ ಒತ್ತಿರೋ ಸಾಲ ನೋಡಿದ್ರೆ ಸ್ನೇಹಿತರೆ, ಬೇರೆ ಯಾವುದೇ ರಾಷ್ಟ್ರ ಆದರೂ ದಿವಾಳಿ ಆಗ್ತಾ ಇತ್ತು. ಜೊತೆಗೆ ಸೂಪರ್ ಪವರ್ ಆಗಬೇಕು ಅಂದರೆ ರಫ್ತು ಜಾಸ್ತಿ ಮಾಡಬೇಕು, ಆಮದು ಕಮ್ಮಿ ಮಾಡ್ಕೋಬೇಕಲ್ವಾ. ಅಮೆರಿಕ ಫುಲ್ಲು ಉಲ್ಟಾ, ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊಳ್ತಾರೆ, ರಫ್ತು ಕಮ್ಮಿ ಮಾಡ್ತಾರೆ, ಟ್ರೇಡ್ ಡೆಫಿಸಿಟ್ ಇದೆ. ಆದರೂ ಕೂಡ ಅಮೆರಿಕ ಸೂಪರ್ ಪವರ್. ಹೇಗಿದು? ಇದೇ ಕಂಡೀಷನ್ ಬಾಂಗ್ಲಾಗೆ, ಶ್ರೀಲಂಕಾಗೆ ಬಂದರೆ ಅಲ್ಲಿ ದಂಗೆ ಆಗಿ ರೂಲ್ ಮಾಡೋರನ್ನ ಓಡಿಸ್ತಾರಲ್ಲ ಜನ. ಅಮೆರಿಕದಲ್ಲಿ ಉಲ್ಟಾ ಹೇಗೆ? ಸೂಪರ್ ಪವರ್ ಹೇಗೆ? ಅವರು ಯುದ್ಧ ನಡೀತಿರ್ಬೇಕಾದ್ರೂ ಕೂಡ ಅವರ ಡಾಲರ್ ಇಂಡೆಕ್ಸ್ ಮೇಲಕ್ಕೆ ಹೋಗಿ ಡಾಲರ್ನ ಬೆಲೆ ಜಾಸ್ತಿ ಆಗ್ತಿರೋದು ಹೇಗೆ? ಅಷ್ಟೆಲ್ಲ ಯುದ್ಧ ಮಾಡಿ ಬಿಲಿಯನ್ 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 ಲಕ್ಷ ಲಕ್ಷ ಕೋಟಿಗಳಷ್ಟು ಸುರಿದು ಕೂಡ ಅವರು ಶಕ್ತಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ಅಮೆರಿಕದ ಮಿಲಿಟರಿ ಬರೀ ದೇಶ ರಕ್ಷಣೆಗೆ ಮಾತ್ರ ಅಲ್ಲದೆ ಅಮೆರಿಕವನ್ನು ಜಗತ್ತಿನ ದಾದಾ ಆಗಿ ಸ್ಟೇಟಸ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರೋದು ಹೇಗೆ? ಅಮೆರಿಕದ ಜಗತ್ತನ್ನೇ ಆಳುವ ಈ ಮಹಾ ಷಡ್ಯಂತ್ರವನ್ನು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಎಕನಾಮಿಕ್ಸ್ ರೂಲ್ಸ್ ಬ್ರೇಕ್. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಏನಾಗುತ್ತೆ, ಬಿಡಿ ನಮ್ಮ ದೇಶ ಬಿಡಿ, ಎಕನಾಮಿಕ್ಸ್ ಏನು ಹೇಳುತ್ತೆ? ಒಂದು ದೇಶದ ಫಾರೆಕ್ಸ್ ರಿಸರ್ವ್ ಕಮ್ಮಿ ಇದ್ರೆ, ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದ್ರೆ ಆ ದೇಶದ ಕರೆನ್ಸಿ ವ್ಯಾಲ್ಯೂ ಕಳ್ಕೊಳ್ಳುತ್ತೆ, ಪಾತಾಳಕ್ಕೆ ಹೋಗುತ್ತೆ. ದೇಶ ಸಾಲದ ಸುಳಿಗೆ ಸಿಲುಕತ್ತೆ, ಲಂಕಾ, ಪಾಕ್, ಬಾಂಗ್ಲಾ ರೀತಿ ಆಗ್ಬೋದು. ಆದರೆ ಅಮೆರಿಕದ ವಿಚಾರದಲ್ಲಿ ಈ ಎಕನಾಮಿಕ್ಸ್ ವರ್ಕ್ ಆಗಲ್ಲ. ಯಾಕೆ? ನಾವು ಕೂಡ 1990s ನಮ್ಮ ಹತ್ರ ಫಾರೆಕ್ಸ್ ಎಲ್ಲ ಖಾಲಿಯಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗಿ ಚಿನ್ನ ಅಡ ಇಟ್ಟಿದ್ವಿ. ಆದರೆ ಅಮೆರಿಕದ ವಿಚಾರದಲ್ಲಿ ಇದೆಲ್ಲ ನಿಯಮ ತದ್ವಿರುದ್ಧ ಆಗೋದು ಹೇಗೆ? ಉಲ್ಟಾ, ಕ್ಲಿಯರ್ ಉಲ್ಟಾ ಆಗೋದು ಹೇಗೆ? ಅಮೆರಿಕದ ಸಾಲ $38.92 ಟ್ರಿಲಿಯನ್ ಇದೆ. ಅಂದರೆ ಅವರ ಒಟ್ಟು GDPಯ 120% ಸಾಲ ಅವ್ರ ತಲೆ ಮೇಲಿದೆ. ಇದು ಮಾನವ ಇತಿಹಾಸದಲ್ಲೇ ಒಂದು ರಾಷ್ಟ್ರ ಮಾಡಿರೋ ಅತಿ ದೊಡ್ಡ ಸಾಲ. GDPಯ 120%. ನಮ್ಮ ದೇಶದಲ್ಲಿ GDP 55-56% ಇದ್ರೂ ಕೂಡ ಸುಮಾರು ಸಾಲ ಆಯಿತು. 50% ಇಳಿಸ್ಬೇಕು ಅಂತ ನೋಡ್ತೀವಿ. ಇವರು 120% GDP ಸಾಲ ಮಾಡಿಕೊಂಡು ಹೆಂಗೆ ಬದುಕ್ತಾ ಇದ್ದಾರೆ? ಇನ್ನು ವ್ಯಾಪಾರ ಕೊರತೆ ಅಥವಾ ಟ್ರೇಡ್ ಡೆಫಿಸಿಟ್ $901 ಬಿಲಿಯನ್. ಇದು ಎಷ್ಟು ದೊಡ್ಡದು ಗೊತ್ತಾ? ಇದು ನಮ್ಮ ಟ್ರೇಡ್ ಡೆಫಿಸಿಟ್, ವ್ಯಾಪಾರ ಕೊರತೆ $100 ಬಿಲಿಯನ್ ಆಸುಪಾಸು. ಇವ್ರದ್ದು $900 ಬಿಲಿಯನ್. ಅಂದರೆ ಅಮೆರಿಕ ಬೇರೆ ರಾಷ್ಟ್ರಗಳಿಗೆ ವಸ್ತುಗಳನ್ನು ಮಾರೋಕ್ಕಿಂತ ಬೇರೆ ರಾಷ್ಟ್ರಗಳಿಂದ $900 ಬಿಲಿಯನ್ ಎಕ್ಸ್ಟ್ರಾ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇದಕ್ಕೂ ಮೀರಿದ ಶಾಕಿಂಗ್ ವಿಚಾರ ಏನು ಗೊತ್ತಾ? ಫಾರೆಕ್ಸ್ ರಿಸರ್ವ್. ಚೀನಾ ಬಳಿ $3.4 ಟ್ರಿಲಿಯನ್ ಫಾರೆಕ್ಸ್ ಇದೆ, ವಿದೇಶಿ ವಿನಿಮಯ ಸಂಗ್ರಹ ಇದೆ. ಜಪಾನ್ ಬಳಿ $1.4 ಟ್ರಿಲಿಯನ್. ನಮ್ಮ ಬಳಿ ಕೂಡ ಸುಮಾರು $728 ಬಿಲಿಯನ್ ಫಾರೆಕ್ಸ್ ರಿಸರ್ವ್ ಇದೆ. ಆದರೆ ಇಡೀ ಪ್ರಪಂಚವನ್ನು ಆಳುವ, ಅಲುಗಾಡಿಸುವ ಅಮೆರಿಕದ ಬಳಿ ಇರೋ ಫಾರೆಕ್ಸ್ ರಿಸರ್ವ್ ಕೇವಲ $39 ಬಿಲಿಯನ್ ಮಾತ್ರ. ಅದು ಕೂಡ ಯಾವುದು? ಡಾಲರ್ ಅವ್ರದೇ ಕರೆನ್ಸಿ. ಬಿಟ್ಬಿಡಿ ಅದನ್ನು. ಅವರು ಒಂದು ಸ್ವಲ್ಪ ಯೂರೋ, ಒಂಚೂರು ಜಾಪನೀಸ್ ಏನು ಇಟ್ಕೊಂಡಿದ್ದಾರೆ ಮೆಜಾರಿಟಿಯಾಗಿ. ಈ $39 ಬಿಲಿಯನ್ ಅದೇ ಇರೋದು. ಸೊ ಇಷ್ಟೊಂದು ಸಾಲ, ಇಷ್ಟೊಂದು ಪ್ರಾಬ್ಲಮ್ ಇದ್ರೂ ಕೂಡ ಅಮೆರಿಕ ಆರಾಮಾಗಿರೋಕೆ ಅಸಲಿ ಕಾರಣ ಏನು? ಗ್ರಾಹಕರೇ ಅಮೆರಿಕ ಆಸ್ತಿ. ಅಮೆರಿಕದ ಎಕಾನಮಿನೂ ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗಿದೆ, ಅಲ್ಲಿನ ಜನ ಮಾಡೋ ಖರ್ಚು ಮತ್ತು ಲೈಫ್ ಸ್ಟೈಲ್ ಮೇಲೆ. ಅಮೆರಿಕದ ಒಟ್ಟು GDP 68% ದುಡ್ಡು ಬರೋದೆ ಅಲ್ಲಿನ ಜನ ಮಾಡೋ ಶಾಪಿಂಗ್ ಮತ್ತು ದಿನನಿತ್ಯದ ಖರ್ಚುಗಳಿಂದ. ಅದು ಏನು ಸ್ವಲ್ಪ ಮಾಡಲ್ಲ, ಅವರು ಹೆವಿ ಖರ್ಚು ಮಾಡ್ತಾರೆ ಅಮೆರಿಕನ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರಪಂಚದ ಆರ್ಥಿಕತೆಯ ಅಮೆರಿಕದ ಜನರನ್ನು ನಂಬಿಕೊಂಡಿದೆ. ಕೇಳೋಕೆ ಕಹಿ ಅನಿಸಿದ್ರು ಕೂಡ ಇದು ನಿಜ. ಜರ್ಮನಿಗೆ ತಮ್ಮ BMW, ಬೆನ್ಸ್ ಕಾರುಗಳನ್ನು ಮಾರಬೇಕು ಅಂದರೆ ಅಮೆರಿಕದ ಕಸ್ಟಮರ್ಸ್ ಬೇಕು. ಚೈನಾಗೆ ತಮ್ಮ ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಮಾರಬೇಕು ಅಂದರೂ ಕೂಡ ಅಮೆರಿಕದ ಮಾರುಕಟ್ಟೆ ಬೇಕು. ಒಂದು ವೇಳೆ ಅಮೆರಿಕದ ಜನ ದುಡ್ಡು ಖರ್ಚು ಮಾಡೋದು, ಶಾಪಿಂಗ್ ಮಾಡೋದು ಸ್ಟಾಪ್ ಮಾಡಿದ್ರೆ ಚೈನಾ, ಜರ್ಮನಿಯ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗ್ಬೋದು. ನಮ್ಮಲ್ಲೂ ಕೂಡ ಸುಮಾರು ಬಿಸ್ನೆಸಸ್ ಬಂದ್ ಆಗ್ಬೋದು. ಫಾರ್ಮಾ, IT ಸರ್ವಿಸಸ್ ಕತೆ ಏನು?
ಅಮೆರಿಕದ ಜನರ ಈ ಖರ್ಚು ಮಾಡೋ ಕೆಪಾಸಿಟಿನೇ ಆ ದೇಶದ ಅತಿ ದೊಡ್ಡ ಎಕನಾಮಿಕ್ ಶಕ್ತಿ. ಹಾಗಂತ ಒಳಗಿಂದೊಳಗೆ ಬಹಳ ಸ್ಟ್ರಾಂಗ್ ಎಕನಾಮಿಕ್ಸ್ ಇದೆ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆಲ್ಲವನ್ನ ಕೂಡ. ಡಾಲರ್ ದರ್ಬಾರ್. ಅಮೆರಿಕ ಜನ ಇಷ್ಟೊಂದು ಕೊಂಡ್ಕೊಳ್ತಾರೆ, ಬೇರೆ ರಾಷ್ಟ್ರಗಳಿಂದ ಟ್ರಿಲಿಯನ್ ಗಟ್ಟಲೆ ಆಮದು ಮಾಡ್ಕೊಳ್ತಾರೆ. ಓಕೆ, ಆದ್ರೆ ಇದಕ್ಕೆಲ್ಲ ಬಿಲ್ ಕಟ್ಟೋಕೆ ಅವ್ರ ಹತ್ರ ಫಾರೆಕ್ಸ್ ರಿಸರ್ವ್ ಇಲ್ವಲ್ಲ, ಮತ್ತೆ ಯಾಕೆ ಅವ್ರು ದಿವಾಳಿ ಆಗಲ್ಲ? ನಾವು ಏನೇ ತಗೋಬೇಕು ಅಂದ್ರೂ ಕೂಡ ಅಮೆರಿಕದಿಂದ ನಾವು ರುಪೀಸ್ನ ಡಾಲರಿಗೆ ಕನ್ವರ್ಟ್ ಮಾಡಿ ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು ಅಲ್ವಾ? ನಮಗೆ ಡಾಲರ್ ಬೇಕು, ಅದಕ್ಕೆ ನಾವು ಫಾರೆಕ್ಸ್ ಇಟ್ಕೋಬೇಕು. ಅಮೆರಿಕದ ಹತ್ರ ಫಾರೆಕ್ಸೇ ಇಲ್ವಲ್ಲ. ಜಗತ್ತಿನಾದ್ಯಂತ ಹೆಂಗೆ ಮತ್ತೆ ಅಮೆರಿಕ ಬೇಕಾದಂಗೆ ಪರ್ಚೇಸ್ ಮಾಡುತ್ತೆ? ಇಲ್ಲಿಂದ ಅಮೆರಿಕದ ಅಸಲಿ ಆಟ ಶುರುವಾಗುತ್ತೆ. ಅಮೆರಿಕದ ಮೊದಲ ಮತ್ತು ಅತಿ ದೊಡ್ಡ ಬ್ರಹ್ಮಾಸ್ತ್ರ ಅಂದರೆ ಅದು ಅವರ ಕರೆನ್ಸಿ ಡಾಲರ್. ಅಮೆರಿಕಗೆ ಬೇರೆ ರಾಷ್ಟ್ರಗಳ ಥರ ಕಷ್ಟಪಟ್ಟು ಫಾರೆಕ್ಸ್ ರಿಸರ್ವನ್ನು ಬಿಲಿಯನ್ ಡಾಲರ್ ಕಾಯ್ದುಕೊಳ್ಳೋ ಅಗತ್ಯನೇ ಇಲ್ಲ. ಇಡೀ ಜಗತ್ತಿನ ಅತಿ ದೊಡ್ಡ ಫಾರೆಕ್ಸ್ ಅವ್ರದ್ದೇ ಡಾಲರ್ ಅಲ್ವಾ? ತಮಗೆ ದುಡ್ಡು ಬೇಕಾದಾಗಲೆಲ್ಲ ಮನ ಬಂದಂತೆ ಪ್ರಿಂಟ್ ಮಾಡಿ 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 ಸಪ್ಲೈ ಜಾಸ್ತಿ ಮಾಡ್ತಾರೆ ದುಡ್ಡಿದ್ದು. ಜಗತ್ತು ಹುಚ್ಚು ಬಿದ್ದು ತಗೊಳುತ್ತೆ ಅದನ್ನು. ಪ್ರಪಂಚದ ಒಟ್ಟು ಫಾರೆಕ್ಸ್ ರಿಸರ್ವ್ನಲ್ಲಿ ಇಡೀ ಪ್ರಪಂಚದಲ್ಲಿ 56-58% ಅಮೆರಿಕನ್ ಡಾಲರೇ ಇದೆ. ಜಗತ್ತಿನ 88% ಫಾರೆಕ್ಸ್ ವ್ಯವಹಾರಗಳು ನಡೆಯೋದು ಡಾಲರ್ ಮೂಲಕವೇ. ಪ್ರಪಂಚದ 58-60% ಅಂತಾರಾಷ್ಟ್ರೀಯ ಸಾಲಗಳು ಡಾಲರ್ನಲ್ಲೇ ಇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪೆಟ್ರೋ ಡಾಲರ್ ಸಿಸ್ಟಮ್. ಉದಾಹರಣೆಗೆ ನಮ್ಮ ಇಂಡಿಯಾ ಸೌದಿ ಅರೇಬಿಯಾದಿಂದ ಪೆಟ್ರೋಲ್ ಕೊಂಡ್ಕೋಬೇಕು ಅಂದರೆ ನಾವು ಅವರಿಗೆ ರೂಪಾಯಿ ಕೊಡೋಕೆ ಹೋದರೆ ಆಗಲ್ಲ. ರೂಪಾಯಿ ತೊಗೊಂಡು ನಾವು ಇದನ್ನೆಲ್ಲಿ ಎಲ್ಲಿ ಟ್ರಾನ್ಸಾಕ್ಷನ್ ಮಾಡೋಣ? ಡಾಲರಲ್ಲಿ ಪೇಮೆಂಟ್ ಮಾಡಿ ಅಂತ ಕೇಳ್ತಾರೆ. ನಾವು ರೂಪಾಯಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡಿ ಆ ಡಾಲರ್ನ ಸೌದಿಗೆ ಪೇಮೆಂಟ್ ಮಾಡಬೇಕು. ಅಂದರೆ ಎರಡು ಬೇರೆ ಬೇರೆ ರಾಷ್ಟ್ರಗಳು ವ್ಯಾಪಾರ ಮಾಡಬೇಕಾದ್ರೂ ಕೂಡ ಅವರಿಗೆ ಅಮೆರಿಕನ್ ಡಾಲರ್ ಬೇಕು. ಇದು ಜಗತ್ತಿನಾದ್ಯಂತ ಡಾಲರ್ಗೆ ಯಾವತ್ತೂ ಡಿಮಾಂಡ್ ಕಮ್ಮಿ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಇದನ್ನೇ ಫ್ರೆಂಚ್ ಹಣಕಾಸು ಮಂತ್ರಿಯಾಗಿದ್ದ ವ್ಯಾಲರಿ ಗಿಸ್ಕಾರ್ಡ್ ಅವರು ಎಕ್ಸಾರ್ಬಿಟೆಂಟ್ ಪ್ರಿವಿಲೇಜ್, ಅತಿಯಾದ ಸವಲತ್ತು ಅಂತ ಕರೆದಿದ್ದು. ಡಾಲರ್ ಗ್ಲೋಬಲ್ ಕರೆನ್ಸಿ ಆಗಿರೋದ್ರಿಂದ ಅಮೆರಿಕ ಬೇರೆ ಯಾವ ದೇಶಕ್ಕಿಂತಲೂ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ತರೋ ತಾಕತ್ತನ್ನ ಹೊಂದಿದೆ. ಇದರ ಪರಿಣಾಮ ಕ್ರೈಸಿಸ್ ಬಂದಾಗಲೆಲ್ಲ ಮಷಿನ್ ಆನ್ ಮಾಡು, ಡಾಲರ್ ಪ್ರಿಂಟ್ ಮಾಡು, ಈ ರೀತಿ ಮಾಡಿ ಅಮೆರಿಕ ಬಚಾವಾಗುತ್ತೆ. 2008ರ ಆರ್ಥಿಕ ಕುಸಿತದ ಟೈಮ್ನಲ್ಲಿ ಹಾಗೆ ಕೋವಿಡ್ ಟೈಮ್ನಲ್ಲಿ ಅಮೆರಿಕ ಸುಮಾರು $5 ಟ್ರಿಲಿಯನ್ ಹೊಸ ನೋಟುಗಳನ್ನು ಪ್ರಿಂಟ್ ಹೊಡಿತು. ಬೇರೆ ಯಾವುದೇ ರಾಷ್ಟ್ರ ಹಂಗೆ ಮಾಡಿದ್ರೆ ಅವರ ದುಡ್ಡಿಗೆ 3 ಕಾಸಿನ ಬೆಲೆ ಇರ್ತಾ ಇರಲಿಲ್ಲ. ಬ್ರೆಡ್ ತರಕ್ಕೆ ಮೂಟಲ್ಲಿ ದುಡ್ಡು ತಗೊಳ್ಬೇಕಂತ ಹೇಳ್ತಾರಲ್ಲ, ಆ ರೀತಿ ಬರೀ ಪೇಪರ್ ಆಗ್ತಾ ಇದ್ವು, ಬೆಲೆ ಕಳ್ಕೊಳ್ತಾ ಇದ್ವು. ಆ ಥರ ಸಪ್ಲೈ ಮಾಡಿದರೆ ಸಾಮರ್ಥ್ಯ ಮೀರಿ. ಆದರೆ ಅಮೆರಿಕಗೆ ಡಾಲರ್ದು ಹಾಗಾಗಲಿಲ್ಲ. ಡಾಲರ್ ಇವತ್ತಿಗೂ ಇನ್ವೆಸ್ಟರ್ಗಳ ಪಾಲಿಗೆ ಸೇಫ್ ಹ್ಯಾವೆನ್ ಆಗಿನೇ ಉಳ್ಕೊಂಡಿದೆ. ಇನ್ನು ಡಾಲರ್ ಜಗತ್ತಿನ ರಿಸರ್ವ್ ಕರೆನ್ಸಿ ಆಗಿದೆ ಹೇಗೆ, ಅದನ್ನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ನೇಹಿತರೆ. ಅದರ ಲಿಂಕ್ ಅನ್ನ ಈ ವಿಡಿಯೋ ಎಂಡ್ ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ. ನೀವು ಆ ವಿಡಿಯೋಗೆ ಜಂಪ್ ಆಗಿ ಫುಲ್ ಮಾಹಿತಿ ಪಡಿಬಹುದು. ಇವಾಗ ನಾವು ಆ ಕಡೆಗೆ ಹೋದ್ರೆ ತುಂಬಾ ಡಿವಿಯೇಷನ್ ಆಗುತ್ತೆ. ನಾವು ಮುಂದುವರಿಬೇಕೀಗ. ಇನ್ನೂ ಸುಮಾರು ಆಟಗಳಿದೆ ಅಮೆರಿಕದ್ದು. ಸೇನೆ. ಅಮೆರಿಕದ ಎಕಾನಮಿಗೂ ಅವರ ಮಿಲಿಟರಿಗೂ ಡೈರೆಕ್ಟ್ ಲಿಂಕ್ ಇದೆ. ಪ್ರಪಂಚದ 80ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಅಮೆರಿಕ 750ಕ್ಕೂ ಅಧಿಕ ಮಿಲಿಟರಿ ಬೇಸಸ್ನ ಮಾಡ್ಕೊಂಡಿದೆ. ಜಗತ್ತಿನ ರಾಷ್ಟ್ರಗಳು ಅವ್ರ ದೇಶನ ಕಾಯಕ್ಕೆ ಸೇನೆ ಮಾಡ್ಕೊಂಡ್ರೆ ಇವರು ಜಗತ್ತಿನಾದ್ಯಂತ ದಾದಾಗಿರಿ ಮಾಡಕ್ಕೆ ಸೇನೆ ಮಾಡ್ಕೊಂಡಿದ್ದಾರೆ. ಎಲ್ಲಾದ್ರೂ ಉಂಟಾ ಸ್ವಾಮಿ? ಯಾರು ಊಹೆ ಮಾಡೋಕ್ಕಾಗುತ್ತೆ? 80ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ 750ಕ್ಕೂ ಅಧಿಕ ಮಿಲಿಟರಿ ಬೇಸಸ್ ಅಂತ ಹೇಳಿದ್ರೆ ಏನು ಹುಡುಗಾಟನ? ಬಹುತೇಕ ಎಲ್ಲ ಆಯಕಟ್ಟಿನ ಜಾಗದಲ್ಲಿ ತಗೊಂಡೋಗಿ ಸೇನೆ ನಿಲ್ಲಿಸ್ಕೊಂಡಿದ್ದಾರೆ ಇವರು. ದುಡ್ಡಿಗೇನು ಬರ ಇಲ್ಲ. ಜಗತ್ತಿನ ರಿಸರ್ವ್ ಕರೆನ್ಸಿ ಇವ್ರದೆ. ಪ್ರಿಂಟ್ ಹೊಡಿ, ಖರ್ಚು ಮಾಡು, ಬೇಕಾಗಿ ತರ ಮಾಡ್ಕೋ. ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕಾಯಕ್ಕೆ ಬಹ್ರೇನ್ನಲ್ಲಿ US ನೇವಿಯ 5th ಫ್ಲೀಟ್ ಇಟ್ಟಿದ್ದಾರೆ. ಅಫ್ಕೋರ್ಸ್ ಇರಾನ್ ಯುದ್ಧದಿಂದ ಇಲ್ಲಿ ಡಿಸ್ಟರ್ಬೆನ್ಸಸ್ ಇದೆ. ಆದರೆ ಅಮೆರಿಕ ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಇದನ್ನ ವಶಕ್ಕೆ ತಗೊಳ್ಳೋಕೆ ನಿಂತರೆ ಅದನ್ನ ಯಾರಿಗೂ ತಡೆಯೋಕ್ಕಾಗಲ್ಲ. ಪ್ರಪಂಚದ ಒಳ್ಳೆದಕ್ಕೆ ಮಾಡ್ತಾ ಇದೀವಿ ಅಂತ ಅವರು ಅದನ್ನೆಲ್ಲ ಹೇಳ್ಕೊಳ್ತಾರೆ. ಅಲ್ಲದೆ ಸ್ಟ್ರೇಟ್ ಆಫ್ ಮಲಕಾದಂತಹ ಜಾಗಗಳಲ್ಲೂ ಅಮೆರಿಕನ್ ನೇವಿಯ ಕಂಟ್ರೋಲ್ ಇದೆ. ರಕ್ಷಣೆ ಕೊಡ್ತೀವಿ, ವ್ಯಾಪಾರ ಮಾಡಿ. ಜಗತ್ತಿನ ಪ್ರತಿ ರಾಷ್ಟ್ರದ ಮೇಲೂ ಪ್ರಭಾವ ಬೀರೋಕೆ ನೋಡ್ತಾರೆ. ರಕ್ಷಣೆ ಕೊಡ್ತೀವಿ, ವ್ಯಾಪಾರ ಮಾಡಿ. ರಕ್ಷಣೆ ಕೊಡ್ತೀವಿ, ಖನಿಜಗಳನ್ನ ಕೊಡಿ ಅಂತ ಅಮೆರಿಕ ಬೆನ್ನು ಬೀಳುತ್ತೆ. ಯುರೋಪ್ ಆಗಲಿ, ಗಲ್ಫ್ ಆಗಲಿ, ಲ್ಯಾಟಿನ್ ಅಮೆರಿಕ ಆಗಲಿ, ಏಷ್ಯಾ ಆಗಲಿ, ಎಲ್ಲ ಕಡೆ ಅಮೆರಿಕದ ಪ್ರಭಾವ ಇದೆ. ಅದಕ್ಕೆ ಈ ಸೇನೆಯೇ ದೊಡ್ಡ ಕಾರಣ. ಹೊಡೆದಾಡೋರಿಗೆ ತಮ್ಮ ಆಯುಧಗಳನ್ನು ಮಾರ್ತಾರೆ. ಯಾರಾದರೂ ಸುಮ್ಮನಿದ್ರೆ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಹೊಡೆದಾಡೋ ಥರ ಮಾಡಿ ಆಮೇಲೆ ವ್ಯಾಪಾರ ಮಾಡ್ತಾರೆ. ಆಯುಧ ವ್ಯಾಪಾರ ಅಂದರೆ ಅದು ಅಮೆರಿಕವನ್ನು ಸುದೀರ್ಘ ಕಾಲ ಡಿಪೆಂಡ್ ಆಗೋ ಥರ ಮಾಡೋ ಅಸ್ತ್ರ. ಅದನ್ನೇ ಅಮೆರಿಕ ಚೆನ್ನಾಗಿ ಬಳಸುತ್ತೆ. ಒಂದು ವೇಳೆ ತಮ್ಮ ಈ ಸೋ ಕಾಲ್ಡ್ ಮಿತ್ರ ರಾಷ್ಟ್ರಗಳು ಅಪಾಯಕ್ಕೆ ಸಿಲುಕಿದ್ರು ಅಂದರೆ ಅಥವಾ ತನ್ನ ಲೆಕ್ಕಾಚಾರಕ್ಕೆ ಧಕ್ಕೆ ಬಂತು ಅಂದರೆ ಆಗ ಅಮೆರಿಕ ಯುದ್ಧಕ್ಕೆ ಹೋಗುತ್ತೆ. ನಮ್ಮಲ್ಲಿ ಯುದ್ಧ ಅಂದರೆ ಗೆದ್ದವನು ಸೋತ, ಸೋತವನು ಸತ್ತ ಅನ್ನೋ ಮಾತಿದೆ. ಆದರೆ ಅಮೆರಿಕಾಗೆ ಆ ಸೂತ್ರವೇ ಅಪ್ಲೈ ಆಗಲ್ಲ. ಅವರು ಯುದ್ಧ ಮಾಡೋದೆಲ್ಲ ಲಾಭಕ್ಕಾಗಿ. ಲಾಭ ಇಲ್ಲದೆ ಅವರು ಯುದ್ಧನೇ ಮಾಡಲ್ಲ. ದುಡ್ಡು ಖರ್ಚು ಮಾಡ್ಕೊಂತಿದಾರಲ್ಲ ಯುದ್ಧ ಮಾಡಿ ಕೆಲವು ಕಡೆ. ಇಲ್ಲ, ಖರ್ಚು ಮಾಡ್ಕೊಳ್ಳೋ ದುಡ್ಡಾದ್ರೂ ಕೂಡ ಗಳಿಸ್ತಾ ಇರೋದು ಲೆವರೇಜ್ ಮತ್ತು ಗ್ಲೋಬಲ್ ಇನ್ಫ್ಲೂಯೆನ್ಸ್. ಜಗತ್ತು ಹೇಳ್ದಂಗೆ ಕೇಳುತ್ತೆ ಅಮೆರಿಕನ. ಅಮೆರಿಕದಲ್ಲಿ ಟ್ರಂಪ್ ಬರಲಿ, ಬೈಡೆನ್ ಬರಲಿ, ಒಬಾಮಾ ಬರಲಿ, ಅಥವಾ ಬುಷ್ ಇರಲಿ, ಬಿಲ್ ಕ್ಲಿಂಟನ್ ಇರಲಿ, ಕುರ್ಚಿ ಮೇಲೆ ಕೂರೋ ಮುಖಗಳು, ಪಾರ್ಟಿಗಳು ಚೇಂಜ್ ಆಗ್ತವೆ. ಆದರೆ ಅಮೆರಿಕದ ಯುದ್ಧ ದಾಹ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಎಲ್ಲರೂ ಜಗತ್ತಿನಾದ್ಯಂತ ಬಾಂಬ್ಗಳ ಮಳೆಯನ್ನ ಸುರಿಸಿದವರ ಇಂಥ ಅಧ್ಯಕ್ಷ ಜಗತ್ತಲ್ಲಿ ಅಶಾಂತಿಗೆ ಕಾರಣ ಆಗಿಲ್ಲ ಅಂತ ಇಲ್ವೇ ಇಲ್ಲ. ಇನ್ಕ್ಲೂಡಿಂಗ್ ಒಬಾಮಾ. ಬಾಂಬ್ಗಳ ಮಳೆಯನ್ನ ಸುರಿಸಿದವರೇ ಪ್ರತಿಯೊಬ್ಬರು ಕೂಡ.
ಟ್ರಂಪ್ ವಿಚಿತ್ರವಾಗಿ ಮಾತನಾಡ್ತಾರೆ, ಕ್ರೇಜಿಯಾಗಿ ಪದಗಳನ್ನು ಬಳಸ್ತಾರೆ, ವಿಚಿತ್ರ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಹಾಗಾಗಿ ವಿಪರೀತ ಅನ್ಸುತ್ತೆ ಮನುಷ್ಯನನ್ನ ಸಹಿಸಿಕೊಳ್ಳೋದು. ಉಳಿದವರೆಲ್ಲ ಸಾಫ್ಟ್ ಆಗಿ ಜಗತ್ತಿನ ಮೇಲೆ ಸ್ಫೋಟಕಗಳ ಮಳೆಯನ್ನು ಸುರಿಸಿದ್ದಾರೆ. ತಮ್ಮ ಹಿತಾಸಕ್ತಿ ಕಾಪಾಡ್ಕೋಬೇಕು, ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ, ಯುದ್ಧ ಮಾಡ್ತಾರೆ, ಅದಕ್ಕೆ ಪ್ರೊಪಗಂಡ ಮಾಡ್ತಾರೆ, ಆಮೇಲೆ ಅದಕ್ಕೆ ಮುಖವಾಡ ಹಾಕ್ತಾರೆ. ಪ್ರಜಾಪ್ರಭುತ್ವ ಉಳಿಸೋಕೆ ಯುದ್ಧ ಅಂತಾರೆ, ಶಾಂತಿ ಕಾಪಾಡೋಕೆ ಯುದ್ಧ, ಮಾನವ ಹಕ್ಕುಗಳ ರಕ್ಷಣೆಗೆ ಯುದ್ಧ ಅಂತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನೋಡಿ, ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಹತ್ರ ಅಪಾಯಕಾರಿ ಅಸ್ತ್ರಗಳು, WMDಗಳು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್ ಇವೆ ಅಂತ ಹೇಳಿ ಕತೆ ಹೇಳಿ ದಾಳಿ ಮಾಡಿದ್ರು. ಆದರೆ ಯುದ್ಧ ಎಲ್ಲ ಮುಗಿಸಿ ಸದ್ದಾಂ ಹುಸೇನ್ನ ನೇತು ಹಾಕಿ ಇಡೀ ಇರಾಕನ ಲಗಡಿ ತೆಗೆದ ಮೇಲೂ ಕೂಡ ಅಲ್ಲಿ ಆ ಥರದ್ದು ಯಾವುದೂ ಸಿಗಲೇ ಇಲ್ಲ. ಸಮೂಹ ನಾಶದ ಅಸ್ತ್ರಗಳಲ್ಲಿ ಯಾವುದೂ ಸಿಗಲೇ ಇಲ್ಲ. ಆದರೆ ಇರಾಕ್ನ ತೈಲ ಬಾವಿಗಳು, ಮಿಡಲ್ ಈಸ್ಟ್ ಮೇಲಿನ ಕಂಟ್ರೋಲ್ ಅಮೆರಿಕಾಗೆ ಇನ್ನಷ್ಟು ಸ್ಟ್ರಾಂಗ್ ಆಯಿತು ಆ ಭಾಗದಲ್ಲಿ. ಹಾಗೆ ಸಿರಿಯಾ, ಲಿಬಿಯಾ ಪ್ರಜಾಪ್ರಭುತ್ವ ನೆಪದಲ್ಲಿ ಆ ದೇಶಕ್ಕೆ ನುಗ್ಗಿ ಇಡೀ ದೇಶವನ್ನು ಅಸ್ಥಿರಗೊಳಿಸಿದ್ರು. ಉದ್ದೇಶ ಅಲ್ಲಿ ರಷ್ಯಾ ಪ್ರಭಾವ ಇತ್ತು, ಅದನ್ನು ಕಿತ್ತಾಕಿ ರಷ್ಯಾವನ್ನು ಹೊರಗೆ ದಬ್ಬೋದು. ಇನ್ನು ಇರಾನ್ ಮತ್ತು ವೆನೆಜುವೆಲಾ ಕತೆ ನಿಮಗೆ ಚೆನ್ನಾಗೇ ಗೊತ್ತು. ತೈಲದ ಕಾರಣಕ್ಕೆ ಅಮೆರಿಕ ಯಾರೂ ಮಾಡದಂಥ ಕೆಲಸವನ್ನು ಮಾಡಿದೆ. ಒಬ್ಬನನ್ನ ಹೊತ್ಕೊಂಡೇ ಹೋಯ್ತು. ಅಧ್ಯಕ್ಷ ಮತ್ತು ಹೆಂಡತಿನ ಬೆಡ್ರೂಮಿಂದ ರಾತ್ರಿ ನುಗ್ಗಿ ಹೊತ್ಕೊಂಡು ಹೋಗಿ ತನ್ನ ರಾಷ್ಟ್ರಕ್ಕೆ ಎತ್ಕೊಂಡ್ಬಂದು ಅಮೆರಿಕದಲ್ಲಿ ಜೈಲಲ್ಲಿ ಇಡೋದು ಅಂತ ಹೇಳಿದ್ರೆ ಯಾರಾದರೂ ಊಹೆ ಮಾಡೋಕ್ಕಾಗತ್ತಾ? ಅಮೆರಿಕ ಮಾಡ್ತು ಅದನ್ನು. ಇನ್ನೊಬ್ಬ ನಾಯಕನನ್ನು ಹಗಲೇ ಹತ್ಯೆ ಮಾಡ್ತು. ಆಯತುಲ್ಲಾ ಅಲಿ ಖಾಮೆನೈ, ಶಿಯಾಗಳ ಪರಮೋಚ್ಚ ಧಾರ್ಮಿಕ ಗುರು ಮತ್ತು ಇರಾನ್ನ ಸುಪ್ರೀಂ ಲೀಡರ್. ಅದೆಲ್ಲ ಇರಾನ್ಗೆ, ನಮಗೆ ನಾವೇ ಸುಪ್ರೀಂ ಅಂತ ಹೇಳಿ ಏಕಾಏಕಿ ನುಗ್ಗಿ ಹೊಡೆದ್ಬಿಟ್ರು. ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ದೇಶದ ಮುಖ್ಯಸ್ಥನನ್ನ ಹೊಡೆದು ಹಾಕ್ತು ಅಮೆರಿಕ. ಹಾಗಿದ್ರೆ ಕಿಮ್ ಜಾಂಗ್ ಉನ್ನ ಮುಟ್ಲಿ ನೋಡೋಣ ಅಂತ ನೀವು ಕೇಳ್ಬೋದು. ಉತ್ತರ ಕೊರಿಯಾವನ್ನು ಕೂಡ ಹರಿದಿದ್ದಾರೆ. ಒಂದು ಇಡೀ ಕೊರಿಯಾ ಇತ್ತು, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಕೆಳಗಡೆ ಅಮೆರಿಕದ ಪ್ರಭಾವ ಸೌತ್ ಕೊರಿಯಾದಲ್ಲಿ, ಉತ್ತರ ಕೊರಿಯಾದಲ್ಲಿ ರಷ್ಯಾ ಚೀನಾದ ಪ್ರಭಾವದ ಕಿಮ್ ಜಾಂಗ್ ಉನ್. ಸದ್ಯಕ್ಕೆ ಇನ್ನೂ ಕೂಡ ಕೆಡವಲಿಕ್ಕೆ ಆಗಲಿಲ್ಲ, ಯಾಕಂದರೆ ಕಿಮ್ ಹತ್ರ ಅಣ್ವಸ್ತ್ರ ಬಂದುಬಿಟ್ಟಿದೆ. ಹಾಗಾಗಿ ಯೋಚನೆ ಮಾಡ್ತಿದ್ದಾರೆ ಈಗ ಹೆಂಗೆ ತನ್ನನ್ನು ಬಡಿಯೋದು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅದು ಬೇರೆ ಬಾರ್ಡ್ರ್ನಲ್ಲಿದೆ, ರಷ್ಯಾ ಚೈನಾದ ಬಾರ್ಡ್ರ್ ಜೊತೆ ಅಂಟ್ಕೊಳ್ಳುತ್ತೆ ಅದು. ಹಾಗಾಗಿ ಸ್ಯಾಂಕ್ಷನ್ಸ್ ಅದು ಇದು ಅಂತ ಹೇಳಿ ಅಲ್ಲಿಗೆ ಸೀಮಿತ ಆಗಿದೆ ಬಿಟ್ಟರೆ ಇನ್ನೂ ಯುದ್ಧಕ್ಕೆಲ್ಲ ಹೋಗಿಲ್ಲ ಅಲ್ಲಿ ತನಕ. ಜೊತೆಗೆ ಅಲ್ಲಿ ಕಿಮ್ ಇರೋದ್ರಿಂದ, ಕ್ಷಿಪಣಿ ಹಾರಿಸಿ ಕಿಲ ಅಂತ ನಗೋದ್ರಿಂದ ಆತ ಅಲ್ಲಿ ಸೌತ್ ಕೊರಿಯಾ, ಜಪಾನ್ಗಳು ಅವರು ಕೂಡ ಟೆನ್ಷನಲ್ಲೇ ಇರ್ತಾರೆ. ಯಾವಾಗಲೂ ಕೂಡ ಅಮೆರಿಕದ ಹತ್ರ ಕ್ಲೋಸ್ ಆಗಿರ್ತಾರೆ, ಅಮೆರಿಕ ಹೇಳ್ದಂಗೆ ಕೇಳ್ತಾ ಇರ್ತಾರೆ. ಮತ್ತು ಕೆಲ ಸಲ ಅಮೆರಿಕ ಡಿಕ್ಟೇಟರ್ಗಳೊಂದಿಗೆ, ಕ್ರೂರ ಡಿಕ್ಟೇಟರ್ಗಳೊಂದಿಗೆ, ಮಿಲಿಟರಿ ಸರ್ವಾಧಿಕಾರಿಗಳೊಂದಿಗೆ ಬಹಳ ಕ್ಲೋಸ್ ಸಂಬಂಧ ಇಟ್ಕೊಂಡಿರುತ್ತೆ. ಟ್ರಂಪ್ ಅಸೀಮ್ ಮುನೀರನನ್ನು ತುಂಬ ಏಬಲ್ ಮಿಲಿಟರಿ ಲೀಡರ್, ಗ್ರೇಟ್ ಲೀಡರ್ ಅಂತ ಹೊಗಳ್ತಾರೆ, ಕರೆದು ಬಿಟ್ಟು ಮಾತಾಡ್ತಾರೆ. ಪ್ರೆಸಿಡೆಂಟ್ ಎಲ್ಲಾದರೂ ಕೂಡ ಇನ್ನೊಂದು ರಾಷ್ಟ್ರದ ಸೇನಾ ಮುಖ್ಯಸ್ಥನನ್ನು ಮಾತಾಡಿಸ್ತಾರ. ಒಂದು ಪ್ರೋಟೋಕಾಲ್ ಇರಬೇಕಲ್ಲ, ಪ್ರೆಸಿಡೆಂಟ್ನ ಮೀಟ್ ಆಗಬೇಕು, ಸೇನಾ ಮುಖ್ಯಸ್ಥರನ್ನು ಮೀಟ್ ಆಗಬೇಕಲ್ವಾ? ಅದೆಲ್ಲ ಇಲ್ಲ. ಅಮೆರಿಕ ಲಾಭ ಆಗುತ್ತೆ ಅಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಆಸಿಮ್ ಮುನೀರನನ್ನು ಕರೆಸ್ಕೊಂಡು ಮೀಟ್ ಆಗಿ ಮುಚ್ಚಿದ ಕೋಣೆಯಲ್ಲಿ ಊಟ ಎಲ್ಲ ಮಾಡಿಸಿ ಕಳಿಸಿದ್ರು ಟ್ರಂಪ್ ಅಲ್ವಾ? ಮಿಲಿಟರಿ ಡಿಕ್ಟೇಟರ್. ಓಕೆ, ನೆಕ್ಸ್ಟ್ ಅಲ್ಲೇನಾಯಿತು? ಈಜಿಪ್ಟಲ್ಲಿ ಫತೆ ಅಲ್ ಸಿಸಿ ಅವರೇನು, ಅವರು ಫೀಲ್ಡ್ ಮಾರ್ಷಲ್, ಮಿಲಿಟರಿ ಡಿಕ್ಟೇಟರ್ ಅವರು, ಈಜಿಪ್ಟ್ನ ಮಿಲಿಟರಿ ಸರ್ವಾಧಿಕಾರಿ ಅವರು. ಅವರೊಂದಿಗೆ ಅಮೆರಿಕ ಚೆನ್ನಾಗಿದೆ. ಅಲ್ಲೂ ಪ್ರಜಾಪ್ರಭುತ್ವ ಅಂತ ಅಮೆರಿಕ ಮಾತಾಡೋದಿಲ್ಲ, ಅಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಸಿರಿಯಾದಲ್ಲಿ ಇವಾಗ ಅಸದ್ ಸರ್ಕಾರ ಬೀಳಿಸಿ ಬಂಡುಕೋರ ಅಧಿಕಾರಕ್ಕೆ ಬಂದರು. ಅಲ್ ಶರಾ ಸರ್ಕಾರ ಬಂತು. ಅವ್ರನ್ನ ಉಗ್ರರು ಅಂತ ಕರಿತಾ ಇದ್ರು ಅಮೆರಿಕದವರು ಮೊನ್ನೆ ತನಕ. ಅವರ ಸಂಘಟನೆ ಉಗ್ರ ಸಂಘಟನೆ ಅಂತ ಘೋಷಿಸಿತ್ತು. ಅಹಮದ್ ಅಲ್ ಶರಾನನ್ನು ಜಾಗತಿಕ ಉಗ್ರ ಅಂತ ಘೋಷಿಸಿತ್ತು ಅಮೆರಿಕ ಅಲ್ವಾ? ಆದರೆ ರಷ್ಯಾ ಬೆಂಬಲಿತ ಅಸದ್ ಸರ್ಕಾರವನ್ನು ಕೆಡವಿ ಈ ಅಲ್ ಶರಾ ಸರ್ಕಾರ ಬಂದಿರೋದ್ರಿಂದ ಸಿರಿಯಾದಲ್ಲಿ ಈ ಉಗ್ರ ಅಲ್ಲ ಆತ. ಈಗ ಸಿರಿಯಾದ ಪ್ರೆಸಿಡೆಂಟು ಅಮೆರಿಕ ಜೊತೆ ಕ್ಲೋಸ್. ಈಗ ಗಿಫ್ಟ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಟ್ರಂಪ್ ರೀಸೆಂಟಾಗಿ ವೈಟ್ ಹೌಸಿಗೆ ಕರೆಸಿಬಿಟ್ಟು ಆತನನ್ನು. ಅಲ್ಲೊಂದು ಜೋಕ್ ಬೇರೆ ಮಾಡಿದ್ದಾರೆ ಗಿಫ್ಟ್ ಕೊಡ್ಬೇಕಾದ್ರೆ, ಇದು ನಿಮಗೆ, ಇದು ನಿಮ್ಮ ಹೆಂಡ್ತಿಗೆ ಅಂತ ಹೇಳಿದ್ರು. ಎಷ್ಟು ಹೆಂಡ್ತಿ ನಿಮಗೆ ಅಂತಲೂ ಕೇಳಿದ್ರು. ಆಮೇಲೆ ಅಲ್ ಶರಾಗೆ ಆತ ಒಂದೇ ಅಂತ ಹೇಳಿದ್ದಕ್ಕೆ, ನಿಮ್ದೆಲ್ಲ ಹೇಳೋಕ್ಕಾಗಲ್ಲ ಯಾವಾಗಲೂ ಕೂಡ, ನೆವರ್ ನೋ ವಿತ್ ಯು ಗೈಸ್ ಅಂತ ಹೇಳಿದ್ರು ಟ್ರಂಪ್ ವೈಟ್ ಹೌಸ್ನಲ್ಲಿ ಆನ್ ಕ್ಯಾಮರಾ. ಸೊ ಈ ಥರ ಅಮೆರಿಕದಲ್ಲಿ ನೀವು ಸರ್ಚ್ ಮಾಡಿ ಗೂಗಲಲ್ಲಿ, ಅಮೆರಿಕಾಸ್ SOBs ಅಂತ. ನಾವು ಫುಲ್ ಫಾರ್ಮ್ ಹೇಳೋಕ್ಕದು ಅಸಾಂವಿಧಾನಿಕ ಆಗ್ಬೋದೇನೋ, ಬಟ್ ಅಮೆರಿಕದ ಸೀಕ್ರೆಟ್ ಡಾಕ್ಯುಮೆಂಟ್ಸಲ್ಲಿ ರಿವೀಲ್ ಆಗಿದೆ. ನೀವು ಡೆಮೋಕ್ರಸಿ ಅಂತೀರಿ, ಬಟ್ ಡಿಕ್ಟೇಟರ್ಗಳೊಂದಿಗೆ ಅಲ್ಲಲ್ಲಿ ಸಾಕೊಂಡಿದ್ದೀರಲ್ಲ ಅಂತ ಕೇಳಿದಾಗ, ಹೌದು ನಮಗೆ ಗೊತ್ತು ಇವರೆಲ್ಲ SOBಗಳು ಅಂತ, ಆದರೆ ಅವರು ನಮ್ಮ SOBಗಳು ಅಂತ ಹೇಳಿದರು ಅಮೆರಿಕನ್ಸ್. ನಾನು ಹೇಳ್ತೀನಿ, ಅದು ಬೀಪ್ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಸನ್ ಆಫ್ ಅಂತ ಹೇಳಿ ಅಮೆರಿಕದ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ರಿಲೀಸ್ ಆದಾಗ ಅದರಲ್ಲಿ ಬಂದಿದ್ದು ಅಮೆರಿಕ ಈ ರೀತಿ ಹೇಳಿದೆ ಅಂತ ಹೇಳಿ ಇವ್ರ ಬಗ್ಗೆ. ಇಂಥ ಡಿಕ್ಟೇಟರ್ಗಳನ್ನು ಸಂಬಂಧ ಇಟ್ಕೊಂಡಾಗ, ಕೆಟ್ಟ ವ್ಯಕ್ತಿಗಳೊಂದಿಗೆ ಸಂಬಂಧ ಇಟ್ಕೊಂಡಾಗ ಅವರು SOBs, ಬಟ್ ನಮ್ಮ SOBs ಅವರು ಅಂತ ಅವ್ರು ಹೇಳ್ಕೊಂಡಿದ್ರು ಅಮೆರಿಕದವರು. ಜೊತೆಗೆ ಸ್ನೇಹಿತರೆ, ಬರೀ ಮಿಲಿಟರಿ ಅಲ್ಲ, ಅಮೆರಿಕ ಜಗತ್ತಿನ ಹಣಕಾಸು ಸಂಸ್ಥೆಗಳ ಮೇಲೆ, IMF, ವರ್ಲ್ಡ್ ಬ್ಯಾಂಕ್, ವಿಶ್ವಸಂಸ್ಥೆ, ಆಮೇಲೆ ಸ್ವಿಫ್ಟ್ ಬ್ಯಾಂಕಿಂಗ್ ಸಿಸ್ಟಮ್, ಅದೆಲ್ಲದರ ಮೇಲೂ ಕೂಡ ಕಂಟ್ರೋಲನ್ನು ಹೊಂದಿದೆ ಅಮೆರಿಕ ಮತ್ತು ಮಿತ್ರರು. ಹಾಗೆ ಡಾಲರ್ ಕೂಡ ಅವರ ಪವರ್.
ಬಾಯಿ ಮಾತಿಗೆ ಜಗಲಿಲ್ಲ ಅಂತ ಹೇಳಿದ್ರೆ ಆರ್ಥಿಕ ನಿರ್ಬಂಧಗಳನ್ನು ಹಾಕಿಸಿ ಅವರ ಎಕಾನಮಿಯನ್ನು ಸಾಯಿಸೇ ಬಿಡ್ತಾರೆ ಇವರು. ಟೆಕ್ ಆ್ಯಂಡ್ ಟ್ಯಾಲೆಂಟ್ ಕಿಂಗ್. ಹಾಗಂತ ಬರೀ ಜಗತ್ತನ್ನು ಮನಿಪ್ಯುಲೇಟ್ ಮಾತ್ರ ಮಾಡ್ತಾರೆ ಅಂತಲ್ಲ, ಜಗತ್ತಲ್ಲಿ ಈ ಕ್ಷಣಕ್ಕೆ ಓಡೋದೇನು ಅದರಲ್ಲಿ ಅವ್ರು ಲೀಡರ್ ಆಗಿಬಿಡ್ತಾರೆ. ಇವಾಗ ಜಗತ್ತನ್ನು ಆಳ್ತಿರೋದೇನು ಟೆಕ್ನಾಲಜಿ, ಅದರಲ್ಲಿ ಲೀಡರ್ ಯಾರು? ಅಮೆರಿಕಾ. ಜೊತೆಗೆ ಅಮೆರಿಕ ಸೇಫು, ಹೂಡಿಕೆ ಫ್ರೆಂಡ್ಲಿ, ಡೆಮೋಕ್ರಸಿ ಅನ್ನೋ ಕಾರಣಕ್ಕೆ ಅಲ್ಲಿ ಕಂಪನಿಗಳು ಕೂಡ ಎದೆ ಹೇಳ್ತವೆ. ಅದರ ಪರಿಣಾಮ ಇವತ್ತು ಜಗತ್ತನ್ನು ಆಳ್ತಿರೋ ಎಲ್ಲ ಟೆಕ್ ಕಂಪನಿಗಳು ಅಮೆರಿಕನ್. ಟ್ಯಾಲೆಂಟ್ ಪೂಲ್ ಇದೆ, ಜಗತ್ತಿನ ಟ್ಯಾಲೆಂಟನ್ನು ಆಕರ್ಷಿಸುತ್ತೆ. ಟ್ರಂಪ್ ಬಂದ ಮೇಲೆ ಹೊರಗಿನವ್ರು ಬರಂಗಿಲ್ಲ ಅಂತೆಲ್ಲ ಕಿರಿಕಿರಿ ಮಾಡ್ತಿದ್ದಾರೆ. ಬಟ್ ಮೊನ್ನೆ ತನಕ ಕೂಡ ಜಗತ್ತಿನ ಮೂಲೆಯಿಂದ ಟಾಪ್ ಟ್ಯಾಲೆಂಟೆಲ್ಲ ಒಂದು ರಾಷ್ಟ್ರಕ್ಕೆ ಹೋಗಿ ಸೇರಿಕೊಂಡ್ರು. ಇಮ್ಯಾಜಿನ್ ಮಾಡಿ, ನಮ್ಮ ದೇಶದಲ್ಲಿರೋ ಮೆಜಾರಿಟಿ ಜನ ಹೈಲಿ ಟ್ಯಾಲೆಂಟೆಡ್ ಆದರೆ, ಮೆಜಾರಿಟಿ ಜನ ಹೈಲಿ ಟ್ಯಾಲೆಂಟೆಡ್ ಮತ್ತು ಹೈಲಿ ಬ್ರೈನಿಗಳಾದರೆ, ಆ ಥರ ಒಂದು ರಾಷ್ಟ್ರ ಆಯಿತು ಅಮೆರಿಕ. ಯಾಕಂದರೆ ಜಗತ್ತಿನಾದ್ಯಂತ ಇರೋ ಎಲ್ಲ ಬುದ್ಧಿವಂತರನ್ನು, ಹೈಲಿ ಟ್ಯಾಲೆಂಟೆಡ್ ಪೀಪಲ್ನ, ಸ್ಕಿಲ್ಡ್ ಪೀಪಲನ್ನು ಅಮೆರಿಕ ಸೆಳೆದು ಬಿಡ್ತು. ಅಲ್ಲಿರೋ ಮೂಲಸೌಕರ್ಯ, ಅಲ್ಲಿರೋ ಲೈಫ್ ಸ್ಟೈಲ್, ಅಲ್ಲಿರೋ ಫ್ರೀಡಮ್ನಿಂದಾಗಿ. ಅದರ ಪರಿಣಾಮ ನಮ್ಮ ದೇಶದ GDPಗೆ ಈಕ್ವಲ್ ಆಗೋ ಪ್ರೈವೇಟ್ ಕಂಪನಿಗಳಲ್ಲಿದ್ದಾವೆ. $3 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಇರೋ ಆ್ಯಪಲ್, ಮೈಕ್ರೋಸಾಫ್ಟ್, $4 ಟ್ರಿಲಿಯನ್ ಹತ್ತಿರ ಇರೋ ಎನ್ವಿಡಿಯಾ, ಗೂಗಲ್ನ ಆಲ್ಫಾಬೆಟ್, ಇವೆಲ್ಲ ಸುಮ್ಮನೆ ಕಂಪನಿಗಳಲ್ಲ. ಇವೆಲ್ಲ ಜಗತ್ತನ್ನು ಡಿಜಿಟಲ್ ವಸಾಹತುಶಾಹಿತ್ವಕ್ಕೆ ದೂಡಿರೋ ಡಿಜಿಟಲ್ ಸಾಮ್ರಾಜ್ಯಗಳಿವು. ನಾವು ಬಳಸೋ ಮೊಬೈಲ್, ಅದರಲ್ಲಿರೋ ಗೂಗಲ್ ಆ್ಯಂಡ್ರಾಯ್ಡೋ ಅಥವಾ ಆ್ಯಪಲ್ನ iOS ಅಥವಾ ಈಗ ನೀವು ವಿಡಿಯೋ ನೋಡ್ತಿರೋ ಯೂಟ್ಯೂಬೋ, ಗೂಗಲ್ಲೋ, ಇದರಿಂದ ಹಿಡಿದು ಪ್ರಪಂಚದ ಡೇಟಾ ಸೆಕ್ಯೂರಿಟಿವರೆಗೆ ಎಲ್ಲದಕ್ಕೂ ನಾವು ಅಮೆರಿಕನ್ ಟೆಕ್ನಾಲಜಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ, ಅಡಾಪ್ಟ್ ಆಗಿಬಿಟ್ಟಿದ್ದೀವಿ, ಅಡಿಕ್ಟ್ ಆಗಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಮೇನ್ ಟ್ರೆಂಡಿಂಗ್ ಟಾಪಿಕ್, ಹಾಟ್ ಟಾಪಿಕ್ ಅಥವಾ ಬೂಮಿಂಗ್ ಸೆಕ್ಟರ್. ಅದರ ಲೀಡರ್ಸ್ ಅಗೇನ್ ಅಮೆರಿಕದಲ್ಲೇ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ವಿಚಾರದಲ್ಲೂ ಅಮೆರಿಕ ಲೀಡರ್, ಅದಕ್ಕೆ ಬೇಕಾಗಿರೋ ಹಾರ್ಡ್ವೇರ್ ವಿಚಾರದಲ್ಲೂ ಅಮೆರಿಕ ಲೀಡರ್. ಕ್ಲೌಡ್ ಕಂಪ್ಯೂಟಿಂಗ್, ಸೆಮಿ ಕಂಡಕ್ಟರ್ಸ್, ಹೀಗೆ ಎಲ್ಲ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ ಎಲ್ಲದರಲ್ಲೂ ಅಮೆರಿಕ ರಿಮೋಟ್ ಕಂಟ್ರೋಲನ್ನು ಕೈಯಲ್ಲಿಟ್ಕೊಂಡಿದೆ. ನೋಡಿ, ಅಮೆರಿಕದಲ್ಲಿ 55% ಯೂನಿಕಾರ್ನ್ ಆ್ಯಪ್ಗಳನ್ನು ಹುಟ್ಟು ಹಾಕಿರೋದು ಬೇರೆ ರಾಷ್ಟ್ರಗಳಿಂದ ಹೋಗಿರೋ ಟ್ಯಾಲೆಂಟೆಡ್ ವಲಸಿಗರು. ಅಲ್ಲಿ ಗೂಗಲ್ ಕಟ್ಟಿದ ಸೆರ್ಗೆ ಬ್ರಿನ್, ಟೆಸ್ಲಾದ ಇಲಾನ್ ಮಸ್ಕ್, ಎನ್ವಿಡಿಯಾದ ಜೆನ್ಸನ್ ಹುವಾಂಗ್, ಇವ್ರು ಯಾರೂ ಕೂಡ ಮೂಲ ಅಮೆರಿಕನ್ಸ್ ಅಲ್ಲ. ಹೊರಗಿಂದ ಆ ದೇಶಕ್ಕೆ ಹೋಗಿದ ಪಾಪ್ಯುಲೇಷನ್ನ ಭಾಗ ಇವರಲ್ಲ. ಅಮೆರಿಕದ ಶಕ್ತಿಯನ್ನು ಹೆಚ್ಚಿಸಿದ್ರು ಅಲ್ಲಿರೋ ವ್ಯವಸ್ಥೆ ಬಳಸ್ಕೊಂಡು. ಜೊತೆಗೆ ಅಮೆರಿಕದ ಮತ್ತೊಂದು ದೊಡ್ಡ ಪಿಲ್ಲರ್ ಅಂದರೆ ಸ್ನೇಹಿತರೆ, ವೆಂಚರ್ ಕ್ಯಾಪಿಟಲಿಸ್ಟ್ ಸಿಸ್ಟಮ್. ಇದರ ಗೇಮ್ ಹೇಗಿದೆ ಅಂದರೆ, 100 ಸ್ಟಾರ್ಟಪ್ಗಳಿಗೆ ಫಂಡಿಂಗ್ ಮಾಡ್ತಾರೆ. ಅದರಲ್ಲಿ 90 ಫೇಲ್ ಆದರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ದುಡ್ಡು ಹೋಯ್ತು ಅಂತ ಉಳಿದ 10 ಕಂಪನಿಗಳು ಇಡೀ ಪ್ರಪಂಚದ ಟ್ರೆಂಡ್ ಚೇಂಜ್ ಮಾಡ್ತವೆ, ಇಡೀ ಪ್ರಪಂಚವನ್ನು ರೂಲ್ ಮಾಡ್ತವೆ. ಅದವರ ಲೆಕ್ಕಾಚಾರ. ಯುರೋಪ್ನ ರಾಷ್ಟ್ರಗಳು ಫ್ರೀ ಹೆಲ್ತ್ ಕೇರ್, ಪೆನ್ಷನ್ ಅಂತ ಸೇಫ್ ಗೇಮ್ ಮಾಡಿದ್ರೆ, ಅಮೆರಿಕ ಮಾತ್ರ ರಿಸ್ಕ್ ತಗೊಂಡು ಇನೋವೇಷನ್ ಕಡೆಗೆ ಸಿಕ್ಕಾಪಟ್ಟೆ ಸುರಿಯುತ್ತೆ. ಅದಕ್ಕೆ ಟೆಕ್ನಾಲಜಿ ವಿಚಾರದಲ್ಲಿ ಅಮೆರಿಕವನ್ನು ಟಚ್ ಮಾಡೋಕ್ಕೂ ಯಾರಿಂದನೂ ಆಗಲ್ಲ. ಬದಲಾಗುತ್ತಾ ಅಮೆರಿಕದ ಆಟ. ಸ್ನೇಹಿತರೆ, ಟ್ರಿಲಿಯನ್ ಗಟ್ಟಲೆ ಸಾಲ, ಇಂಪೋರ್ಟ್ ಜಾಸ್ತಿ, ಎಕ್ಸ್ಪೋರ್ಟ್ ಕಮ್ಮಿ, ಇದೆಲ್ಲ ಇದ್ರೂ ಕೂಡ ಡಾಲರ್ನ ತಾಕತ್ತು, ಮಿಲಿಟರಿ ಶಕ್ತಿ ಮತ್ತು ಟೆಕ್ನಾಲಜಿ ಇರೋವರೆಗೂ ಅಮೆರಿಕವನ್ನು ಯಾರೂ ಅಲುಗಾಡ್ಸೋಕ್ಕಾಗಲ್ಲ. ಎಕನಾಮಿಕ್ಸ್ನ ಯಾವ ನಾರ್ಮಲ್ ರೂಲ್ಸ್ ಕೂಡ ಅವರಿಗೆ ಅಪ್ಲೈ ಆಗಲ್ಲ. ಯಾಕಂದರೆ ಜಾಗತಿಕ ಎಕನಾಮಿಕ್ಸ್ನ ರೂಲ್ಸ್ ಬರೆದು ನಡೆಸ್ತಾ ಇರೋದೇ ಅವರು ಇವತ್ತು. ಆದರೆ ಮುಂದೊಂದು ದಿನ ಬ್ರಿಕ್ಸ್ನಂಥ ಒಕ್ಕೂಟಗಳು ಸೇರಿ ಡಾಲರ್ ಪಾರುಪತ್ಯವನ್ನು ಬ್ರೇಕ್ ಮಾಡೋಕ್ಕೆ ನಿಜವಾಗ್ಲೂ ತಮ್ಮ ಭಿನ್ನಮತಗಳನ್ನು ಬಿಟ್ಟು ಪ್ರಯತ್ನ ಪಟ್ಟರೆ, ಈಗ ಅಲ್ಲಿ ನ್ಯಾಟೋ ಮಾಡ್ಕೊಂಡಿದ್ದಾರೆ ಯುರೋಪ್ನವರು ಮತ್ತು ಅಮೆರಿಕನ್ಸ್ ಸೇರಿಕೊಂಡು ಅಲ್ವಾ. G7 ಅಂತ ಮಾಡ್ಕೊಂಡಿದ್ದಾರೆ. ಯುರೋಪ್ನವರು ಯುರೋಪಿಯನ್ ಯೂನಿಯನ್ ಅಂತ ಮಾಡ್ಕೊಂಡಿದ್ದಾರೆ. ಎಲ್ಲ ಭಿನ್ನಾಭಿಪ್ರಾಯ ಮರೆತು ಒಂದಾಗಿ ಮಾಡ್ಕೊತಾರೆ. ಆ ರೀತಿ ಮಾಡೋಕೆ ಮುಂದಾದರೆ, ಬ್ರಿಕ್ಸ್ನಂಥ ರಾಷ್ಟ್ರಗಳು ಮಾಡೋಕೆ ಪ್ರಯತ್ನ ಪಟ್ಟರೆ, ಜೊತೆಗೆ ಅಮೆರಿಕ ಬೆದರಿಕೆ ಹಾಕುತ್ತವಾಗ, ಮಾಡಂಗಿಲ್ಲ, ನಮ್ಮ ಡಾಲರಿಗೆ ಚಾಲೆಂಜ್ ಮಾಡಿದ್ರೆ ಮುಗಿತು ನಿಮ್ಮ ಕತೆ ಅಂತ ಬೆದರಿಸುತ್ತೆ. ಅದಕ್ಕೆ ಬಗ್ಗದೆ ಏನು ಮಾಡ್ತೀಯ ಮಾಡ್ಕೋ ಅಂತ ಹೇಳಿ ಮಾಡಿದ್ರೆ, ದಾಳಿ ಮಾಡೋಕ್ಕೆ ಬಂದರೆ ಒಟ್ಟಿಗೆ ಯುದ್ಧ ಮಾಡ್ತೀವಿ, ನಮ್ಮ ಹತ್ರನೂ ಅಣ್ವಸ್ತ್ರ ಇದೆ ಅಂತ ಹೇಳಿ ಒಟ್ಟಿಗೆ ಫೈಟ್ ಮಾಡೋ ಪ್ರತಿ ಬೆದರಿಕೆಯನ್ನು ಅಮೆರಿಕಾಗೆ ಹಾಕಿದ್ರೆ, ಆವಾಗ ಅಮೆರಿಕವನ್ನು ಚಾಲೆಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಆದರೆ ಗಟ್ಸನ್ನು ಯಾವ ರಾಷ್ಟ್ರಗಳು ತೋರಿಸೋದೇ ಇಲ್ಲ, ತೋರಿಸ್ತಾನೇ ಇಲ್ಲ. ಅಮೆರಿಕವನ್ನು ಕೆಣಕಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಇವಾಗ ಅಮೆರಿಕಾನೋ ಮರ ಹಿಡ್ಕೊಂಡು ನೇತಾಡ್ತಿದ್ದೀವಲ್ಲ, ಆ ಟೊಂಗೆಯನ್ನು ಯಾಕೆ ಕಡಿಯೋಣ? ನೇತಾಡೋಣ, ನೋಡೋಣ, ಅದಾಗೆ ಮುರಿದು ಬಿದ್ದಾಗ ಆಮೇಲೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ, ಬಂಡವಾಳು ಅಮೆರಿಕಕ್ಕೆ ಬಕ್ಕೊಂಡು. ಆದರೆ ಅಮೆರಿಕ ಹಾಗಲ್ಲ. ಯಾರಾದರೂ ತಲೆ ಎತ್ತೀವಿ ಅಂತ ಹೊರಟ್ರೆ ಅವರು ಯುದ್ಧ, ದುಡ್ಡು ಖರ್ಚು ಏನು ನೋಡಲ್ಲ. ಅವರಿಗೆ ಡಾಮಿನೆನ್ಸ್ ಮೇಂಟೈನ್ ಮಾಡೋದಷ್ಟೇ ಮುಖ್ಯ. ಬರ್ತಾರೆ, ಇಮ್ಮಿಡಿಯೇಟ್ಲಿ ಬಂದು ಯುದ್ಧ ಮಾಡಿ ಎಲ್ಲ ನಾಶ ಮಾಡೋಗ್ತಾರೆ. ತಲೆ ಎತ್ತಕ್ಕೆ ಬಿಡೋದಿಲ್ಲ ಅವ್ರು ಯಾರನ್ನೂ ಕೂಡ. ಆದರೆ ಉಳಿದವರಿಗೆ ಆ ರೀತಿಯ ಒಗ್ಗಟ್ಟು ಮತ್ತು ನಾವು ಫೈಟ್ ಮಾಡ್ತೀವಿ ಅನ್ನೋ ಆ ತಾಕತ್ತು ಮತ್ತು ಆ ಕ್ಷಮತೆ ಅಥವಾ ಕಮಿಟ್ಮೆಂಟ್ ಅಥವಾ ಮೈಂಡ್ ಸೆಟ್ ಇಲ್ಲ. ಒಬ್ಬೊಬ್ಬರೇ ಫೈಟ್ ಮಾಡೋಷ್ಟು ತಾಕತ್ತು ಯಾರಿಗೂ ಇಲ್ಲ, ಹೆಚ್ಚಿನವರಿಗಿಲ್ಲ. ಒಟ್ಟಿಗೆ ಫೈಟ್ ಮಾಡೋಕ್ಕೆ ಒಗ್ಗಟ್ಟಿಲ್ಲ. ಎಲ್ಲರ ನಡುವೆ ಅಮೆರಿಕನೂ ಪಿನ್ನಿಟ್ಟಿದೆ, ಯಾರು ಒಗ್ಗಟ್ಟಾಗಿರೋಕೆ ಅವ್ರು ಬಿಡೋದೂ ಇಲ್ಲ. ಈ ರಾಷ್ಟ್ರಗಳ ನಡುವೆ ಅವ್ರವ್ರದ್ದೇ ಭಿನ್ನಮತಗಳು ಕೂಡ ಇದ್ದಾವೆ.
ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.